ಗಾರ್ಡನ್ ಸಿಟಿ ಆಫ್ ಇಂಡಿಯಾ, ಸಿಟಿ ಆಫ್ ಲೇಕ್ಸ್, ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ, ಡೆನ್ಸ್ ಟ್ರಾಫಿಕ್ ಸಿಟಿ ಅಬೌವ್. ಇವತ್ತಿನ ನಮ್ಮ ಟಾಪಿಕ್ ಬೆಂಗಳೂರು. ನೀವೇನಾದರೂ ಬೆಂಗಳೂರಿಗೆ 60-70ನೇ ದಶಕದಲ್ಲಿ ಬಂದಿದ್ರೆ ನಿಮಗೆ ಬೆಂಗಳೂರು ಅಂದ ತಕ್ಷಣ ಗಾರ್ಡನ್ ಸಿಟಿ ಆಫ್ ಇಂಡಿಯಾ ಅಂತ ತಲೆಯಲ್ಲಿ ಬರ್ತಿತ್ತು. ಅದೇ ನೀವು ಲೇಟ್ 80s ಮತ್ತು 90s ಬಂದು ಈ ಟೆಕ್ ಜಾಯಿಂಟ್ಸ್ ಎಲ್ಲ ಬಂದ್ಬಿಟ್ಟು ಬೆಂಗಳೂರು ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಬರ್ತಿತ್ತು. ಅದನ್ನು ಹಾಗೆ ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಈಗ ಅಂದರೆ 21ನೇ ಶತಮಾನಕ್ಕೆ ಬಂದು ಯಾರಿಗಾದರೂ ನೀವು ಬೆಂಗಳೂರು ಅಂತ ಕೇಳಿದ್ರೆ ಮೊದಲು ಅವ್ರ ತಲೆಯಲ್ಲಿ ಬರೋದು ಸಿಕ್ಕಾಪಟ್ಟೆ ಟ್ರಾಫಿಕ್. ಗಾರ್ಡನ್ ಸಿಟಿ ಆಫ್ ಇಂಡಿಯಾಯಿಂದ ಡೆನ್ಸ್ ಟ್ರಾಫಿಕ್ ಸಿಟಿ ಅಂತ ಆಗಿದ್ದು ಹೇಗೆ ಯಾರಿಗೂ ಗೊತ್ತಿಲ್ಲ. ಬೆಂಗಳೂರಿನ ಈ ಟ್ರಾಫಿಕ್ ಪ್ರಾಬ್ಲಮ್ ಎಷ್ಟರ ಮಟ್ಟಿಗೆ ಆಗಿದೆ ಅಂತಂದರೆ ನಮ್ಮ ರಾಜ್ಯದ ಡೆಪ್ಯೂಟಿ CM ಹೇಳ್ತಾರೆ, ವಿದಿನ್ 1 year, 2 year, 3 year ಈ ಬೆಂಗಳೂರಿನ ಮೇಲ್ಗಡೆ ಇರುವಂಥ ಭಗವಂತ ಕೆಳಗಡೆ ನಡೆದಾಡೋದು ಏನು ಮಾಡಿಸ್ತಾರೆ. ಈ ಟ್ರಾಫಿಕ್ ಪ್ರಾಬ್ಲಮ್ನ ದೇವರಿಂದನೂ ಸಾಲ್ವ್ ಮಾಡೋಕ್ಕಾಗಲ್ಲ ಅಂತ. ಬೆಂಗಳೂರಿನ ಈ ಟ್ರಾಫಿಕ್ ಪ್ರಾಬ್ಲಮ್ಮು ಅಷ್ಟು ದೊಡ್ಡದಾಗಿದೆಯಾ? ಇದನ್ನು ಅಂಡು ಮಾಡೋಕ್ಕೆ ಆಗೋದೇ ಇಲ್ವಾ? ಇದನ್ನು ಮಾತಾಡೋಕ್ಕೆ ಅಂತಲೇ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀನಿವಾಸ್ ಅಳವಿಳ್ಳಿ. ಇವರು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ ಹಾಗೂ ಸಿವಿಕ್ ಆಕ್ಟಿವಿಸ್ಟ್.